ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ ಕುಟುಂಬನೇ ಒಂದ್ ಬಿಗ್ ಬಾಸ್ ಹೋದ್ರೆ ಹೆಂಗಿರುತ್ತೆ ಅನ್ನೋದು ಅಶ್ವಿನಿ ಅವ್ರ ಪಾತ್ರ ಮಾಡ್ತಾ ಇದ್ದೀನಿ. ಹೇಳ್ಕೊಟ್ಟಿದ್ದೆ ನಾವು ಮಾಡ್ತಾ ಇದ್ವಿ. ನಾ ಹೇಳ್ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅವಾಗ ಟ್ಯಾಲೆಂಟ್ಸ್ ತೋರಿಸ್ತಾ ಇರುತ್ತೆ. ಅವ್ರು 20 ಸರಿ ಪ್ರಾಕ್ಟೀಸ್ ಮಾಡ್ಲಿ, ನನ್ಗೆ ಅದು ಪ್ರಾಬ್ಲಮ್ಮೇ ಅಲ್ಲ. ಮಾಡು ಕ್ಯಾಮ್ರಾ ಆನ್ ಮಾಡು ಆಡ್ ಮಾಡಾದ್ಮೇಲೆ ನಾನಂತೂ ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ನಾವು ಜಾಹ್ನವಿ ಪಾತ್ರ ಮಾಡ್ತಾ ಇದೀವಿ. ದಡ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ಮಾಡಿ ತಪ್ಪೆ. ಮೂಕನಾಗಬೇಕು. ಸ್ವಲ್ಪ ಮಟ್ಟಿಗೆ ರಕ್ಷಿತಾ ಅವ್ರ ತರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪೂರ್ತಿ ಅಂತೂ ಬಂದಿಲ್ಲ, ನನಗೂ ಗೊತ್ತು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ರೀಲ್ ಮಾಡ್ತಾ ಇದೀವಿ. BTS ತೋರ್ಸೋದಿಕ್ಕೆ ನಮ್ಮ ಪಾತ್ರಧಾರಿಗಳಿದ್ದಾರೆ, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೇಳಿರೋ. ನೋಡಿ, ನಾನು ಮೈಕ್ ಆಗಿದ್ದೀನಿ. ಮೊದಲನೇ ಕಂಟೆಸ್ಟೆಂಟ್ ಹೇಳಿ ಮೇಡಮ್, ನಿಮ್ಮ ಪರಿಚಯ? ನಮ್ಮ ಪರಿಚಯ ರಕ್ಷಿತಾ. ಸಾರಿ ಯಾವ ಇವೆಲ್ಲ ನೋಡಿ, ನಾವು ಇಲ್ಲೇ ಹೇಳ್ಬಿಡ್ತೀವಿ, ನಾವ್ ಯಾರನ್ನು ಕಾಪಿ ಮಾಡ್ತಿಲ್ಲ. ಜಸ್ಟ್ ಅಲ್ಲಿನ ಅಥವಾ ಅವ್ರ ಪಾತ್ರನೇ ಹಿಡ್ಕೊಂಡು ಆಟ ಆಡ್ತಿಲ್ಲ, ಅವ್ರ ನಡೆ ನುಡಿನ ಬಳಸ್ಕೊಂಡು ನಾವು ಬೇರೆ ತರ ಕಾನ್ಸೆಪ್ಟ್ ಮಾಡ್ತಾ ಇದೀವಿ. ಬಹುಶಃ ನೀವು ನನ್ನ ಬಿಗ್ ಬಾಸ್ ರೀಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವೇನ್ ಕಾನ್ಸೆಪ್ಟ್ ಮಾಡಿದೀವಿ ಅಂತ. ಇಲ್ಲಿಗೆ ಇವರು ನಡೆ ನುಡಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಶ್ವಿನಿ ಅವ್ರನ್ನ ಪಾಲಿಸ್ತಿದ್ದಾರೆ. ಅದನ್ನ ಮಿಸ್ ಆಗಿ ಅಶ್ವಿನಿ ಅವ್ರ ಪಾತ್ರ ಮಾಡ್ತಾ ಇದ್ದೀನಿ. ಆದ್ರೆ ಅವರಷ್ಟು ನಮ್ಗೆ ಏನ್ ಬರಲ್ಲ. ಅವ್ರ ಪಾತ್ರ ಅಲ್ಲ, ಅವ್ರ ನಡೆ ನುಡಿ ಮಾಡುವಂತ ನಮ್ಮ ಹುಡುಗಿ ಜನ ಆಮೇಲೆ ನಮ್ಗುಗೆ ಹೆಂಗ್ ಮಾಡ್ಬೇಡ. ಅವ್ರ ವೇಷಭೂಷಣ ಹಾಕ್ಸಿದಾಳೆ. ಅವ್ರು ನಡೆ ನುಡಿ ಮಾಡಕ್ ಬರಲ್ಲ ನಮ್ಗೆ, ಸುಮ್ನೆ ಪ್ರಯತ್ನ ಪಡ್ತೀವಿ ಅಷ್ಟೇ. ನೀವು ಮೇಡಮ್? ನಾವು ಜಾಹ್ನವಿ ಪಾತ್ರ ಮಾಡ್ತಾ ಇದೀವಿ. ಜಾಹ್ನವಿ ಪಾತ್ರ ಮಾಡ್ತಿಲ್ಲ, ಅವ್ರು ಜಾಹ್ನವಿ ಅವರ ನಡೆ ನುಡಿನ ಕಾಪಿ ಮಾಡ್ತಾ ಇದ್ದಾರೆ ಅಷ್ಟೇ. ಜಾಹ್ನವಿ ಅವರ ನಡೆ ನುಡಿ ಒಂದು ವೇಳೆ ಕ್ಷಮಿಸಿ. ತಪ್ಪಿದ್ರೆ ಕ್ಷಮಿಸಿ, ನಾವು ತಪ್ಪು ಮಾಡಕ್ ಹೋಗಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಪಾತ್ರ ನಮ್ಮ ಕುಟುಂಬದವ್ರಾಗೆ ಮಾಡ್ತಾ ಇದೀವಿ, ಅವರ ನಡೆ ನುಡಿನ ಕಾಪಿ ಮಾಡಿದೀವಿ ಅಷ್ಟೇ. ಸೊ ಇದು ಫ್ಯಾಮಿಲಿ ಬಿಗ್ ಬಾಸ್ ಅಂತ ನಾವು ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಅಮ್ಮ ನಮ್ಮ ಕುಟುಂಬನೇ ಒಂದು ಬಿಗ್ ಬಾಸ್ ಹೋದ್ರೆ ಹೆಂಗಿರುತ್ತೆ ಅನ್ನೋದು ನಮ್ಮ ಬಿಗ್ ಬಾಸ್ನ ಈ ಸ್ಟೋರಿ. ಆದ್ರೆ ಈಗಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ನಡೆ ನುಡಿಗಳನ್ನ ನಾವು ಕಾಪಿ ಮಾಡ್ತಾ ಇದೀವಿ. ನಾನು ರಕ್ಷಿತಾ ಅವ್ರ ನಡೆ ನುಡಿನ ಕಾಪಿ ಮಾಡ್ತಾ ಇದೀನಿ. ಇಲ್ಲಿ ನಮ್ ಜೂನಿಯರ್ ಮಲ್ಲಮ್ಮ ಮಾತಾಡ್ರಿ. ಯಾರು ಏನೂ ಗೊತ್ತಿಲ್ಲ, ಮಾತಾಡೋ. ಏನು ಮಾತೇ ಬರ್ತಿಲ್ಲ, ಮಾತೇ ಇಲ್ಲ. ಹೆಂಗಿದೆ ಈ ರೀಲ್ ಮಾಡೋದು? ಚೆನ್ನಾಗದೆ, ಹೆಂಗೆ ಮಾಡೋ ಸರಿಗದೆ. ನೀವು ಹೇಳ್ಕೊಟ್ಟಿದ್ದೆ ನಾವು ಮಾಡ್ತಾ ಇದ್ವಿ. ನಾವು ಹೇಳ್ಕೊಟ್ಟಿಲ್ಲ ಅಂದ್ರೆ ನಮ್ಮ ಅಜ್ಜಿ ಅವಾಗ ಟ್ಯಾಲೆಂಟ್ಸ್ ತೋರಿಸ್ತಾ ಇರುತ್ತೆ. ಕ್ಯಾಮ್ರಾ ಮುಂದೆ ತೋರ್ಸಲ್ಲ ಅಷ್ಟೇ. ಅದು ಕ್ಯಾಮ್ರಾ ಮುಂದೆ ತೋರ್ಸಲ್ಲ ಅಷ್ಟೇ. ಕ್ಯಾಮ್ರಾ ಮುಂದೆ ನಮ್ಮ ಅಜ್ಜಿಗೆ ಅದು ವ್ಲಾಗು ಪ್ರ್ಯಾಂಕು ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಮ್ಮ ಅಜ್ಜಿಗೆ. ನೀವ್ ಏನ್ ಮಾಡಿದ್ರು ನಾನು ಟ್ಯಾಲೆಂಟ್ ತೋರ್ಸಲ್ಲ ಅಂತ ಅಜ್ಜಿ ನಾವೇನ್ ಹೇಳ್ಕೊಟ್ರು ಅದು ಹೇಳುತ್ತೆ. ಈಗ ಆಕ್ಚುಲಿ ನಮ್ಮ ಕ್ಯಾಮ್ರಾ ರೆಸ್ಟಲ್ಲಿ ಇದೆ, ಚಾರ್ಜ್ ಆಗ್ತಾ ಇದೆ. ಸೊ ಅದಕ್ಕೆ ಈ ಬ್ರೇಕ್ ಟೈಮ್ ಇದು. ಈ ಬ್ರೇಕ್ ಟೈಮಲ್ಲಿ ನಮ್ಮಮ್ಮ ನಮ್ಮ ಅತ್ತೆ 1000 ಟೆಕ್ ನಮ್ಮಮ್ಮ ನಮ್ಮಮ್ಮಗೆ ಪುಷ್ ಮಾಡ್ತೀವಿ ನಾವು ಮಾಡು ಅಂತ. ನಮ್ಮಮ್ಮಗೆ ಮಾಡಕ್ ಬಂದ್ರು ನಾಚಿಕೆಯಿಂದ ಮಾಡಕ್ ಬಿಡಲ್ಲ. ಅನ್ನೋ ನಿನ್ ಮಗಳು ಎಷ್ಟು ಸರಿ ಮಾಡಿದ್ರು ಮಾಡಿದ್ನೆ ಹೇಳ್ಕೊಡ್ಬೇಕು ತಾನೆ ನೀನು. ಏನ್ ಹೇಳ್ಕೊಡ್ಲಿ? ಅದೇ 4 ಸರಿ ಮಾಡಿದ್ರಲ್ಲ ಕ್ಯಾಮ್ರಾ ಮುಂದೆ, ಅದು ಹೇಳ್ಕೊಡ್ಬೇಕು ತಾನೆ. ಹೇಳ್ಕೊಡ್ಬೇಕು. ಯಾಕೆ ಹೇಳ್ಕೊಟ್ಟಿಲ್ಲ? ಹೇಳ್ಕೊಡ್ಲಿಲ್ಲ. ಯಾಕೆ ಹೇಳ್ಕೊಡ್ಲಿಲ್ಲ? ನೀನ್ ಹೇಳ್ಕೊಡು, ನಾನು ಹೇಳ್ಕೊಡ್ತೀನಿ. ನಾನ್ ಹೇಳ್ಕೊಡೋದಲ್ಲ, ನೀನ್ ಹೇಳ್ಕೊಡ್ಬೇಕು. ಏನ್ ಹೇಳ್ಕೊಡ್ಬೇಕು? ನೀಟಾಗಿ ಮಾಡು, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಮಾತಾಡು ಅಂತ ಹೇಳ್ಕೊಡ್ಬೇಕು. ನೀಟಾಗಿ ಮಾಡು, ಇದ್ದಂತೆ ಕಿರ್ಚ್ಕತಿ. ಈಗ ಚೆನ್ನಾಗಿ ಮಾಡು, ನೀಟಾಗಿ ಮಾಡು. ಈಗ ಅಮ್ಮ ಮಾಡಿದ್ದೆ ನೀನ್ ಮಾಡಿ ತೋರಿಸ್ತೀಯಾ? ಬಾಯ್ ಮಾಡು. ನನಗೆ ಮಾಡೋಕ್ ಪರವಾಗಿಲ್ಲ. ಮತ್ತೆ ಈಗ ಮಾಡಿ ತೋರಿಸ್ತೀನಿ ಅಂದೆ. ಇಲ್ಲಿಂಕ ಈಗ ಮಾಡು, ಅಮ್ಮ ಮಾಡಿದ್ನೆ ಮಾಡು. ಹೆಂಗ್ ಮಾಡಿ? ಅಮ್ಮ ಏನಂತು ಹಂಗಂತ ಅಮ್ಮ ಏನ್ ಹಿಂಗಂತಂತ ಇಡೀ ರೀಲ್ ತುಂಬಾ. ಹೋಗ್ ಕುತ್ಕೋ, ಆಯ್ತು ಕುತ್ಕೋ. ತೋರ್ಸ್ಕೊಡ್ಬೇಕ, ಮಾತಾಡು ಅಂದ್ರೆ ಏನ್ ಮಾತಾಡ್ಲಿ ನೀನು. ಈಗ ಅಮ್ಮ ಕ್ಯಾಮ್ರಾ ಮುಂದೆ ಹೆಂಗ್ ಆಕ್ಟ್ ಮಾಡ್ತ ನೋಡ್ದಲ್ಲ, ಆ ತರ ಮಾಡಿ ತೋರ್ಸು ನೀನು ಒಂದ್ಸರಿ. ಹೆಂಗ್ ಮಾಡ್ತಮ್ಮ? ಹಿಂಗೆ ಮಾಡ್ತಾಳೆ ಅಂತ. ಹಂಗ್ ಮಾಡ್ತಾ ಅಮ್ಮ ಡೈಲಾಗ್ ಹಿಂಗ ಮಾಡ್ತು ಅಂತಲ್ಲ, ಆ ಡೈಲಾಗ್ ಹೇಳ. ಅಮ್ಮ ಹಿಂಗೆ ಮಾಡಿದ್ಲು. ನಾನು ಹೇಳಿದ್ನಿ ಹೇಳ್ತೈತೆ ಅಜ್ಜಿ ಫುಲ್ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಅಜ್ಜಿಗೆ ಏನ್ ಗೊತ್ತಾಗಿದೆ, ನೀನು ಹೇಳ್ಕೊಟ್ಟಿದ್ದ ಅವ್ರು ಹೇಳ್ತಾರೆ. ನೀನ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಕಣ್ಣಲ್ಲಿ ಏನ್ ನೋಡಿದ್ರು ಅದನ್ನ ಹೇಳು ಅಂತ ನಾನು ಕೇಳಿದ್ದೆ. ಹೇಳು ಅಂತ ಹೇಳಿದ್ರೆ ಮರ್ತೋಗ್ಬಿಡ್ತಾರೆ. ಅವತ್ತು ನಾವು ತುಂಬಾ ಯಾಮಾರಿಸ್ಬಿಟ್ವಿ ಹಬ್ಬಕ್ಕೆ ಹೋದಾಗ. ಅದು ತಲೆನಲ್ಲಿ ಉಳ್ಕೊಂಬಿಟ್ಟಿದೆ ಅವ್ರಿಗೆ. ಏನ್ ಮಾಡ್ಬಿಡ್ತಾರೋ, ಇವಾಗ ಏನ್ ಯಾಮಾರಿಸ್ಬಿಡ್ತಾರೋ, ಈಗೇನ. ನಾನಂತೂ ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಅದೇ ಹೇಳ್ತಾವ್ರಷ್ಟೇ. ಅದೇ ಈಗ ನೀವು ನಮ್ಮ ಕುತ್ತಿಗೆಗಳಲ್ಲಿ ಯಾಕೆ ಈ ಬೆಲ್ಟ್ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ಬೋದು. ಅದು ನಮ್ಮ ಬಿಗ್ ಬಾಸ್, ನಾವೇ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಹಾಕೊಂಡಿರೋ ಮೈಕ್ಗಳು. ಇದು ಯಾರ ಬೆಲ್ಟು?
ಇದು ನನ್ನ ತಮ್ಮನ ಬೆಲ್ಟು, ಇದು ನಮ್ಮ ಮನೆ ಓನರ್ ಅವ್ರ ಬೆಲ್ಟು, ಇದು ನಮ್ಮ ಅಪ್ಪನ ಬೆಲ್ಟು, ಇದು ನಮ್ಮ ಅಣ್ಣನ ಬೆಲ್ಟು. इतने तेजस्वी लोग हैं हमारे पास. ಎಲ್ಲರದು ಬೆಲ್ಟ್ ಹಾಕೊಂಡು ನಾವು ಬಿಗ್ ಬಾಸ್ ವಿಡಿಯೋ ಮಾಡ್ತಾ ಇದೀವಿ ಗೈಸ್. ಈಗ ನಮ್ಮ ಬಿಗ್ ಬಾಸ್ ಶೂಟ್ ಕಂಪ್ಲೀಟ್ ಆಗಿದೆ. ಅಶ್ವಿನಿ ಗೌಡ ಅವರು ಈಗ ಇಳಿಸ್ತಾವ್ರೆ. ಅಯ್ಯೋ ಬೇಡ, ಅಶ್ವಿನಿ ಗೌಡ ಅವರಲ್ಲ, ನಮ್ಮ ಅತ್ತೆ ಅವರು ಈಗ ಇಳಿಸ್ತಾವ್ರೆ. ಹೊಟ್ಟೆ ಹಸಿತಾ ಇದೆ, 3:30 ಆಗೋಯ್ತು. ಗಿಲ್ಲಿ ಅವರ ಕಾವ್ಯ ಅವರು ಈಗ ಬಂದು ಶೂಟ್ ಮುಗಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ನಮ್ಮ ಮಲ್ಲಮ್ಮ ಅವರು ಇಳಿಸ್ತಾವ್ರೆ. ನಮ್ಮ ಮಲ್ಲಮ್ಮ ಅವ್ರು ಆಕ್ಚುಲಿ ಊರ್ಗ್ ಹೊಂಟೈತಾರೆ. ಇರೋಜಿ ಇಲ್ಲೇ ಒಂದ್ ತಿಂಗಳು ವಿಡಿಯೋ ಮಾಡ್ಕೊಂಡು ಮಸ್ತಿರೋಣ. ಇರಿಟೇಷನ್ ಕಣ್ರಿ. ಏನೋ ನಿನ್ನೆ ಕೇಳ್ತಾ ಇರೋದು, ಒಂದ್ ತಿಂಗಳು ಇಲ್ಲೇ ಇದ್ಬಿಡು, ವಿಡಿಯೋ ಮಾಡ್ಕೊಂಡಿರೋಣ, ಊಟ ಮಾಡ್ಕೊಂಡಿರೋಣ ಅಂತ. ಒಂದ್ ತಿಂಗಳು ಇಲ್ಲೇ ಇದ್ ನಿನ್ ಜೊತೆ ಮಾತಾಡಿ ಏನೇನೋ ಮಾತಾಡ್ತಾ ಇದ್ದೀನಿ. ಒಂದು ವಿಡಿಯೋ ಎಲ್ಲ ಮಾಡ್ಕೊಂಡು ಇಲ್ಲೇ ಇದ್ಬಿಡೋಣ ಇರು. ಅದೇನ್ ಮಾಡೋರು ಒಂದ್ ತಿಂಗಳು ಮಾಡ್ಕೊಂಡು ಒಂದ್ 5,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗು. ಹಂಗ್ ಮಾಡು. ಇರು ಮತ್ತೆ ಇರ್ತೀಯಾ? ನಾನ್ ರೆಡಿ. ಒಂದ್ ತಿಂಗಳು. ಒಂದ್ ತಿಂಗಳು. ಐಶ್ವರ್ಯ. ನೋಡ್ದಾ? ಇದೇ ಮಾತು. ನೋಡಿ ನಮ್ಮ ಅಜ್ಜಿ ಬಿಸ್ನೆಸ್ ಮಾಡ್ತಾವ್ರೆ ನನ್ನ ಹತ್ರ. ಅವು ನಮ್ಮ ಅದ್ರಲ್ಲೇನ್ವಾ? ನೀನ್ ಇಲ್ಸು ಫಸ್ಟ್ ಗಂಟ್ಲೆ ಸಿಕ್ಕಾಕೊಂಬಿಟ್ಟದ ಇಲ್ಸು. ಇವಾಗ ನೀನ್ ಮಾಡ್ತಾ ಇರೋದು ಅದೇ ಬೇಸೆ. ನಿಜ ಹೇಳ್ಬಾರ್ದು, ಬಿಸ್ನೆಸ್ ಮಾಡ್ತಿಲ್ಲ. ಕ್ಯಾಮ್ರಾ ಮುಂದೆ ಸತ್ಯ ಹೇಳ್ಬಾರ್ದು. ಹೇಳ್ರಿ ಏನ್ ನೋಡೋಣ. ಇಷ್ಟು ಒಳ್ಳೆ ಆಫರ್ನ ರಿಜೆಕ್ಟ್ ಮಾಡ್ತೀಯ ನೀನು? ಒಂದ್ ತಿಂಗಳಿಗೆ 5,000 ಕೊಡಂಗಿದೆ ಹಾ ಹೇಳ್ತೀನಿ. ಅದೇ ಹೇಳ್ತಾರ ನಾನುವೆ. ಆಯ್ತು. ಇರ್ತೀಯಾ? ಬರ್ದವಲ್ಲ ಏನ್ ಬಿಡುದು? ಏನು ಹೇಳ್ಕೊಟ್ಟು ಬರ್ದವು ಬರ್ಬೇಕು, ಕಲಿಬೇಕು. 5,000 ಕೊಡ್ತಾ ಇಲ್ಲ, ಸುಮ್ನೆ ಕೊಡ್ತೀರ ನಾವು? ಇರು. ಇರ್ತೀಯಾ? ಇವಾಗ ಅವೆಲ್ಲ ಏನೇನು ಕೆಲಸ ಐತೆ ಅದೆಲ್ಲ ಮುಗಿಸ್ಕೊಂಡ್ಬಿಡು. ನಮ್ಮ ಮೇಡಮು ಇಲ್ಸಕ್ಕೆ ಏನ್ ತಗಂತೀರಾ? ಅನ್ನ ಸಾಂಬಾರ್ ಅದೇ ಸುಮ್ಮನೆ ತಿನ್ನಿ. ಈ ಮೇಡಮು ಒಂದು ಪ್ರ್ಯಾಂಕಿಗೆ ಮೂಕ ವಿಸ್ಮಿತರಾಗಿ ಮೂಕನಾಗಬೇಕು. ನಾಚ್ಕೊಂಬೇಡಿ, ಹೇಳಿ ಯಾರು ಹೇಳಿ ಏನಂದ್ರ ಲಾಸ್ಟ್ ಪ್ರ್ಯಾಂಕ್ ಇಂದ ಏನ್ ಹೇಳಿದ್ರು, ಬಾಯಿಗೆ ಬರ್ಸಿರ್ಲ ವೇದ ಅಂದ್ಲು ಅಷ್ಟೇ. ತುಂಬಾ ಮೆಸೇಜ್. ಆಕ್ಚುಲಿ ನಮ್ಮ ಮೇಡಮ್ ಹಿಂಗಿಲ್ಲ, ಕ್ಯಾಮ್ರಾ ಮುಂದೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಆಡ್ತಾ ಇದಾರೆ. ಯಾಕೆ ಮ್ಯಾಮ್? ಎಸ್, ಬಿಕಾಸ್ ಕಾಲ್ ಮೀ ಮ್ಯಾಮ್. ಐ ಕಾಲ್ ಯು ಮ್ಯಾಮ್, ಟೆಲ್ ಮಿ ಮ್ಯಾಮ್. ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ. ದಿಸ್ ಇಸ್ ಸೆಕೆಂಡ್ ಟೈಮ್ ಮ್ಯಾಮ್. ಇನ್ನು ಹೊಸದ ಅಂದ್ರೆ ಅದು ಕ್ಯಾಮ್ರಾ ಇದೆ ಅಂತ ಗೊತ್ತಿರ್ಲಿಲ್ಲ, ಇದು ಕ್ಯಾಮ್ರಾನೇ ಮೇನ್ ಕಾಣಿಸ್. ಸೊ ಅಗೇನ್ ಯು ಆರ್ ನಾಟ್ ಫಸ್ಟ್ ಟೈಮ್ ಮ್ಯಾಮ್. ಇವಾಗ ಆಲ್ರೆಡಿ ಒಂದು ಕ್ಯಾಮ್ರಾ ಆಕ್ಟ್ ಮಾಡಿ ಇವಾಗ ವ್ಲಾಗ್ ಅಲ್ಲಿ ಬರ್ತಾ ಇದ್ದೀರಾ. ದಟ್ ಇಸ್ ನಾಟ್ ಆಕ್ಟ್. ದಟ್ ಈಸ್ ಆಕ್ಟ್ ನೋ, ಅಕಾರ್ಡಿಂಗ್ ಟು ಮೀ. ನೋ. ನಮ್ ಮ್ಯಾಮ್ ಯಾಕೋ ಬಟ್ಲರ್ ಇಂಗ್ಲಿಷ್ ಯಾಕೆ ಮ್ಯಾಮ್? ನಮ್ ಸವಾಸ ಆಕ್ಚುಲಿ ಹಂಗಲ್ವಲ್ಲ, ನಾವು ಕನ್ನಡ ಜಾಸ್ತಿ. ಯಾಕೆ ಮ್ಯಾಮ್ಗೆ? ನಮ್ಮಮ್ಮ ಕಾಲ್ ಮಾಡ್ತಿದ್ರು. ನಮ್ಮ ಮ್ಯಾಮ್ಗೆ ಇಂಟರ್ನ್ಯಾಷನಲ್ ಕಾಲ್ ಬಂತು. ಈ ಕಡೆ ನನ್ನ ಫೋನ್ಗೆ ಅವ್ರ ಮಮ್ಮಿ ಕಾಲ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಇಷ್ಟಪಟ್ಬಿಡ್ತಾನೆ ಗೆಡ್ಗಣ್ಣ. ಗುಂಡುಮ, ನಿಮ್ಮ ಈ ವರ್ತನೆಯ ಬಗ್ಗೆ ಏನಾದ್ರು ಮಾತುಗಳು ಎರಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ನನ್ ತೋರನ್ ನಮ್ಮ ಅತ್ತೆಗೆ ಯಾರು ಬಾಚಂಡ ಇಕ್ಕ ನೋಡಿ ಗೈಸ್. ಹೂವು ಅಳಸಿಲ್ವ? ಹಂಗೆ ಹೋಯ್ತಾ ಇದ್ದೀನಾ? ಅಳ್ಸ್ತಾ ಹೋಗ್ತಾ ಇದೀಯಾ? ಆಕ್ಚುಲಿ ನಾವ್ ಅದಾದ್ಮೇಲೆ ಇನ್ನೊಂದು ರೀಲ್ ಮಾಡಿದ್ವಿ. ನಮ್ಮ ಅಜ್ಜಿ ಊರ್ಗ್ ಹೋಯ್ತವ್ರೆ. ಊರ್ಗ್ ಹೋಯ್ತಿಯಾ? ಅವಾಗ್ಲೂ ಒಂದು ಬಿಸ್ನೆಸ್ ಆಫರ್ ಕೊಟ್ಟನಲ್ಲ, ಹೇಳದ್ನಲ್ಲ, ತಿಂಗ್ಳು ಇಲ್ಲೇ ಇದ್ಬಿಡು, ಕಾಸು ಕೊಡ್ತೀನಿ, ಇಲ್ಲೇ ಸಂಪಾದಿಸು ಅಂತ. ಆಯ್ತು. ಏನ್ ಯೋಚನೆ ಮಾಡಿದ್ಯಾ? ಏನ್ ಹೊಲಕ್ಕೂ ಎದ್ ಬರ್ತದೆ ಮಕ್ಕ ಒರ್ಸ್ಬಿಟ್ಟ ಈಗ? ಆಹಾ, ಗುನ್ನ ಏನ್ ಚೆನ್ನಾಗಿ ಇಕ್ಕಿತ್ತ ಹೇಳಿ. ಯಾಕೆ ಒರ್ಸ್ತೆ? ಯಾಕೆ ಹಂಗೆ ಇದ್ಬಿಡ್ಲಿ ಹೇಳ, ರೋಡಲ್ಲೆಲ್ಲ ಹಂಗೆ ಹೋಗ್ತೀನಿ. ನಮ್ಮ ಅಜ್ಜಿಗೆ ಆಸ್ತಿ ಪತ್ರದ ಮೇಲೆ ಬರ್ಸ್ಕೊಂತಾರೆ. ಸೈನ್ ಮಾಡು ಅಂತ. ಮುಯ್ ಏನದ? ಏನಂತ ಬರಿಬೇಕು? ವರ್ಣಂತಮ್ಮ ಅಂತ ಬರೀ. ಹೆಸರು ಬರೀ. ನಿನ್ನ ಹೆಸರು ಆಮೇಲೆ? ರಂಗಯ್ಯಪಳ್ಳ ವರ್ಣಂತಮ್ಮ ಅಂತ ಬರೀ. ಹಂಗಾರೆ ರಾಜ ಅಂತ ಅದು. ಬಾಯ್. ನನ್ನ ಹೆಸರು ಬದ್ನೆಕಾಯಿ, ಆಲೂಗೆಡ್ಡೆ, ತರಕಾರಿ. ನಮ್ಮ ಅಜ್ಜಿ ತಂದಿರೋ ಎಲ್ಲಾ ತರಕಾರಿಗಳನ್ನ ಎಲ್ಲ ತರಕಾರಿ ಎಲ್ಲಮ್ಮ ಒಳಗ್ ಬಂದ್ ಮಾತಾಡ್ಬೇಕು. ಎರಡೇ ತರಕಾರಿ. ಏನು ಸೋರೆಕಾಯಿ, ಬದ್ನೆಕಾಯಿ. ಎಲ್ಲ ತರಕಾರಿನೂ ದೋಚ್ಕೊಂಡು ಹೋಗ್ತಾ ಇದಾರೆ. ಇದೀಗ ಬಂದ ಸುದ್ದಿ. ನಮ್ಮ ಅಜ್ಜಿ ನೋಡ್ರೆ ಯಾವ್ದಕ್ಕೂ ಕೇರ್ ಮಾಡದೆ ಮುಯ್ ಕವರ್ ಬರ್ಕೊಡು ಅಂತ ಕುಂತವ್ರೆ. ಬೋಲ್ ಕ್ಯಾ? ನಮ್ಮ ಮನೆಗ್ ಬಂದಾಗ ನನ್ ಮಗಂದು ಕ್ರೆಡಿಟ್ ಕಾರ್ಡ್ ಬಂದು ದೋಚ್ಕೊಂಡ್ ಬಂದ್ಬಿಟ್ಟಿದ್ಲು. ನಾವ್ ಒಂದ್ ತಿಂಗಳು ಸುಮ್ಮನೆ. ಏನ್ ಕಾರ್ಡು? ಕ್ರೆಡಿಟ್ ಕಾರ್ಡ್ ಹಾ, ದೋಚ್ಕೊಂಡ್ ಬಂದ್ಬಿಟ್ಟಿದ್ಲು. ಅದ್ ಆಕ್ಚುಲಿ ಏನಾಯ್ತು ಅಂದ್ರೆ ಅವತ್ತು ನಾನು ಹಂಗೆಲ್ಲ ತುಂಬ್ಕೊಂಡು ಎರಡು ಬದ್ನೆಕಾಯಿ, ಅರ್ಧ ಮಾತಾಡಕ್ ಬಿಡ್ಬೇಕು. ಆಕ್ಚುಲಿ ಏನಾಯ್ತು ಅಂದ್ರೆ ಅವತ್ತು ಪೋಸ್ಟ್ ಮ್ಯಾನ್ ಬಂದ್ ಕೊಟ್ರು. ನಾನ್ ವಿಡಿಯೋ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಯ್ತಿದ್ದೆ. ಅವಳಿಗೆ ಒಂದ್ ಈಸ್ಕೊಂಡಿರೋದು ನೆನ್ಪಿಲ್ಲ. ಅವಳಿಗೆ ಈಸ್ಕೊಂಬಂದ್ 1 ತಿಂಗಳಾಗೈತೆ ಮಡಿಕೊಂಬಿಟ್ಟವಳೆ. ಮಹೇಶಂದ್ ಏನೋ ಬ್ಯಾಂಕ್ ಕಾರ್ಡ್ ಬಂದಿತ್ತು. ನಾನ್ ಈಸ್ಕೊಂಡು ಮರ್ತ್ಬಿಟ್ಟು ಸೀದಾ ನಮ್ಮ ಮನೆಗ್ ತಂದು ಡ್ರಾಯರ್ ಅಲ್ಲಿ ಹುಷಾರಾಗಿಟ್ಟಿದೆ. ಯಾವ್ದೇ ಕಾರಣಕ್ಕೂ ಬಳಕೆ ಮಾಡಿಲ್ಲ.
ಅನ್ಯಾಯ ಮಾಡೋ ಉದ್ದೇಶ ಜ್ಞಾನ ಇಲ್ಲ ನಿನ್ಗೆ ಅಂತ ನಾನು ಹೇಳಿದ್ದು. ನೀನ್ ನಿಮಗಿರ್ಬೇಕು. ಅದು ನೀನ್ ಓದಿಲ್ಲ ಏನಿಲ್ಲ, ನೀನ್ ಸೈನ್ ಮಾಡಿ ಇಸ್ಕೊಂಡಿದ್ಯಾ. ತಡಿ, ಸೈನ್ ಮಾಡಿರೋದು ಮರ್ತೋಗಿದ್ದೀನಿ ನಾನು. ಸೈನ್ ಮಾಡಿರೋದು ಮರ್ತೋಗಿದ್ಯಾ. ಆದ್ರೆ ನಾವ್ ಹಂಗಲ್ಲ, ರಾಜ ರಷ್ಟಾಗಿ ಒಂದು ರಾಜ ರಷ್ಟ ಆದ್ಮೇಲೆ ಅಲ್ಲ, ರಾಜ ರೋಷವಾಗಿ. ಬದ್ನೇಕಾಯಿ ಅರ್ಧ ರಾಜ ರಷ್ಟ ಆದ್ಮೇಲೆ ಯಾಕೆ ಕವರ್ ಅಡ್ಡ ಇದಕ್ಕೆ ಮಕ್ಕ ತಗೊಂಡೋಗ್ರಿ ಅಂತ ಹೇಳಿದ್ಮೇಲೆ ತಗೊಂಡ್ ಹೋಗ್ತಾ ಇದೀನಿ. ನಾವ್ ಹಂಗೆಲ್ಲ ಏನ್ರಿ ಯಾವ ರಾಜ ರಷ್ಟ ಅದ? ಮ್ಯಾನ್ ವಿಮೆನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಬಡದ್ಬಿಟ್ಟು ಹೊಂಟೋದ್ರು. ಈಗ ನಮ್ಮ ಅಜ್ಜಿ ನಮ್ಮಮ್ಮ ಇಬ್ರು ಹೊರಟಿದ್ದಾರೆ ಫಂಕ್ಷನ್ಗೆ ಹೋಗಿ ಅಲ್ಲಿಂದ ಅವ್ರು ಸೀದಾ ಊರಿಗೆ ಹೋಗ್ತಾರೆ ಅಜ್ಜಿ. ಸೊ 2 ದಿನ ಇದ್ರ ಫಂಕ್ಷನ್ಗೆ ಅಂತ ಆಕ್ಚುಲಿ ಬೆಂಗಳೂರಿಗೆ ಬಂದಿದ್ದು. ಈಗ ಅದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಅಜ್ಜಿ ಬಾಯ್ ಹೇಳು ಸಾಕು. ಊರಿಗೆ ಹೋಯ್ತಿಯಾ? ಇರಲ್ವಾ ಹಂಗಾದ್ರೆ ಇಲ್ಲೇ? ಯಾಕೆ ಹೋಯ್ತು ಅಮ್ಮ? ಅಜ್ಜಿ ನಡಮ್ಮ, ನನ್ನ ಬಿಸ್ನೆಸ್ ಆಫರ್ ಬೇಡ, ರಿಜೆಕ್ಟ್ ಮಾಡ್ಬಿಟ್ಟು ಹೋಗ್ತೈತೆ. ಹೊಲ ಎಲ್ಲ ಕೊಯ್ದ್ಬಿಟ್ಟು ಬರ್ಲಿ ಬಿಡು. ಬಾಯ್ ಅಮ್ಮ ಫುಲ್ ಮ್ಯಾಕಪ್ ಹಾಕಲ್ಲ. ಮ್ಯಾಕಪ್ ಹಾಕಿ ನಾನೇ ಮಾಡಿದ್ ಅಂದ್ರೆ ಮೇಕಪ್ ಆರ್ಟಿಸ್ಟ್. ಮೇಕಪ್ ಮಾಡ್ಕೊತಾರೆ, ನಾವು ಒಬ್ರು ಮೇಕಪ್ ಮಾಡ್ತೀವಿ. ನಾನು ಇವತ್ತು ಮೇಕಪ್ ಆರ್ಟಿಸ್ಟ್ ನಮ್ಮ ಅಮ್ಮಗೆ. ನಿಂಗೂ ಮೇಕಪ್ ಮಾಡ್ಬೇಕಿತ್ತ ಅಜ್ಜಿ? ಅಜಯ್ ನಿಂಗೂ ಮೇಕಪ್ ಮಾಡ್ಬೇಕಿತ್ತ? ಬೇಡ. ಯಾಕೆ? ಸಿಂಪಲಾ? ಹೋಗ್ಬಿಟ್ಟು ಬಾ. ಟಾಟಾ ಬಾಯ್ ಮಾಡು. ಟಾಟಾ ಬಾಯ್. ಓಕೆ, ಈಗ ನಮ್ಮಮ್ಮ ಬಂದವ್ರಿ. ಅವ್ರ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಮ್ಮ ನಿನ್ ಫೇವ್ರೆಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ? ಸುಮಾರು ಜನ ಅವ್ರೆ. ಅದೊಳು ಯಾರು? ರಕ್ಷಿತಾ ಅವಳೆ, ಹ್ಮ್ ಗಿಲ್ಲಿ ಅವನೇ, ಹ್ಮ್ ಕಾವ್ಯನೂ ಅವಳೆ, ಹ್ಮ್ ಸ್ಪಂದನ ಅವಳೆ. ಸ್ಪಂದನ ತುಂಬಾ ಚೆನ್ನಾಗಿ. ಯಾರ್ಯಾರು ಮನೆಯಲ್ಲಾರು ಅವ್ರು ಎಲ್ರು? ಎಲ್ಲರೂ ಅಲ್ಲ, ಎಲ್ರೂ ಹೇಳ್ತಾ ಇದ್ದೀನಿ ನಾನು. 4 ಹೆಸರು ಹೇಳ್ತಿದ್ಯಾ? ಸುಮಾರು ಜನ ಅಂತ ಹೇಳಿದೆ. ಎಷ್ಟು ಜನ ಇರೋದ್ರೊಳಗೆ ಸುಮಾರು ಜನ. ಅದ್ರಲ್ಲಿ ಟಾಪ್ ಫೇವ್ರೆಟ್ ಗಿಲ್ಲಿನೇ. ಗಿಲ್ಲಿ ಅವರು. ರಕ್ಷಿತಾ ಯಾಕೆ ಇಷ್ಟ ಆಯ್ತಾಳ, ಒಂದ್ಸತಿ ಯಾಕೆ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಯ್ತಾಳ ಇಲ್ಲ ಅಂತಲ್ಲ, ಒಂದೊಂದು ವಿಷಯದಲ್ಲಿ ಇಷ್ಟ ಆಗಲ್ಲ. ಇನ್ನ ನನ್ನೇ ಜಮ ಕಲಿಯೋದು ಜಾಸ್ತಿ ಇದೆ, ಆದ್ರೆ ಅಷ್ಟು ಜನ ದೊಡ್ಡವ್ರ ಮಧ್ಯೆ ಇರೋದು ಅದಕ್ಕೆ ಮಾಡತ್ತೆ. ಬಾಯ್ ಮಾಡ್ಕೊಂಡು ಅಷ್ಟು ಜನ ಅವಳು ಕೆಲವೊಂದು ಕ್ವಶನ್ ಮಾಡಿ ಕೇಳ್ತಾಳಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಕ್ವಶನ್ ದೊಡ್ಡವರೇ ಕೇಳಲ್ಲ. ಅದ್ರೊಳಗು ಅಶ್ವಿನಿ ಗೌಡ ಅವ್ರನ್ನಂತೂ ತುಂಬಾ ಕಾಲ ಎಳಿತಾಳೆ. ಅವ್ರಿಗೆ ಕೋಪ ಬರೋದು ತೋರ್ಸ್ಕೊಳಲ್ಲ. ಅವರಿಬ್ರದೊಂದು ಅಶ್ವಿನಿ ಗೌಡ ಅವ್ರದ್ದು ರಕ್ಷಿತಾ ಅವ್ರದ್ದು ಒಂದು ಮಿನಿ ವಾರ್ ನೋಡಕ್ ಒಂದು ಮಸ್ತ್. ಅದ್ರಲ್ಲಿ ಗಿಲ್ಲಿ ಅವ್ರು ಬಂದ್ಬಿಟ್ಟು ದಡವ ದಾಸೆ ಕಡು ಎಲ್ಲದಕ್ಕೂ ರೀಲ್ ಮಾಡ್ತಾವ್ರೆ ಇವಾಗ. ಅದಕ್ಕೆ ಸಕ್ಕದಾಗಿ ಮಾಡ್ತಾವ್ರೆ ಎಲ್ಲಾರು. ಅದ್ಯಾರ ಆಡೇ ಬರ್ದ್ಬಿಟ್ಟವ್ರ ಕಣೆ, ಮ್ಯೂಸಿಕ್ ಹಾಕಿ ಆಡೇ ಮಾಡ್ಬಿಟ್ಟವ್ರೆ. ನೋಡ್ ಒಳಗಡೆ ಇದ್ರು ಹೆಂಗ್ ಫೇಮಸ್ ಆಯ್ತಾರೆ. ಹೊರಗಡೆ ಇರೋದ್ನೇ ಇವ್ರು ಇಲ್ಲಿ ಹೇಳೋನೆ ದಿಲ್ಲಿಯಿಂದ ಅನ್ಕೊಂಡಿದ್ದೆ. ಆಮೇಲೆ ಅಂದ್ಕೊಂಡು ಬಿಗ್ ಬಾಸ್ ಅಲ್ಲಿ ಬಂದ್ಮೇಲೆ ಇಲ್ಲೆಲ್ಲ ಅದ್ ಸುಮ್ನೆ ಮಾತ್ ತರ ಹೇಳಿರೋದ್ ಗಿಲ್ಲಿ ಅವರು. ಅದನ್ನ ಆಡ್ ಮಾಡಿರೋದು ಇಬ್ರು ಅವ್ರು ಆಡ್ ಮಾಡಿರೋರು ಮಸ್ತಾಗಿ ಮಾಡೋರು. ಮಂಡ್ಯದವ್ರಲ್ವಾ, ಅವ್ರಿಗೆಲ್ಲ ಮತ್ತೆ ಮಾತೇ ಬರ್ತಲ್ಲ, ದಡಕ ಒಂದು ಚಿಕ್ಕ ಒಂದು ದೊಡ್ಡಪ್ಪಂದು ಚಿಕ್ಕಪ್ಪಂದು ಎಲ್ಲ ಚೆನ್ನಾಗಿ ಹೇಳ್ತಾರೆ ಗಿಲ್ಲಿ ಅವರು. ದಡವ ದಾಸೆ ಕೊಡು ಮಾಡಿ ತಪ್ಪೆ ಅಲ್ಲ. ನಮ್ಮಪ್ಪ ಏನೋ ಸಾರ್ಗಕ್ಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಕರೆಕ್ಟ್ ಆಗಿ ಹೇಳಿದ. ನಾನು ಸ್ವಲ್ಪ ಮಟ್ಟಿಗೆ ರಕ್ಷಿತಾ ಅವ್ರ ತರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪೂರ್ತಿ ಅಂತೂ ಬಂದಿಲ್ಲ, ನನಗೂ ಗೊತ್ತು. ಏನೋ ನನ್ಗನ್ಸಿಲ್ಲ, ನಾನು ಅವರಷ್ಟು ಅಂದ್ರೆ ಆ ಸ್ಲ್ಯಾಂಗ್ ನನಗೆ ಕಂಪ್ಲೀಟ್ ಆಗಿ ಬಂದಿಲ್ಲ. ಬಟ್ ಪ್ರಯತ್ನ ಪಟ್ಟಿದ್ದೀನಿ. ನಮ್ಮ ರೀಲ್ ಹೆಂಗಿತ್ತು, ಹೆಂಗೆ ಅನ್ನಿಸ್ತು ಅಂತ ಒಂದು ವೇಳೆ ನೀವು ನೋಡಿದ್ರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಏನು ಬ್ಲಾಗ್ ಮಾಡಬೇಕು, ಏನು ಬ್ಲಾಗ್ ಮಾಡಿದ್ರೆ ಅಥವಾ ಪ್ರ್ಯಾಂಕ್ ಯಾವ್ದು ಮಾಡಿದ್ರೆ. ಇನ್ನೊಂದೇನಂದ್ರೆ ನಿನ್ನ ಮೇಲೆ ಪ್ರ್ಯಾಂಕ್ ಮಾಡಕ್ಕೆ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಐಡಿಯಾಸ್ ಕೊಡ್ತಾರೆ ಗೊತ್ತಾ ಸಬ್ಸ್ಕ್ರೈಬರ್ಸ್. ನಿನ್ಗೆ ಹೇಳಲ್ಲ ನಾನು ಯಾವ ಮಾಡ್ಬೇಕಂತ ಪ್ರ್ಯಾಂಕು ಮಾಡಿರೋದ್ರಲ್ಲಿ ಜಾಹ್ನವಿ ಮತ್ತೆ ರಕ್ಷಿತಂಗಿನ ಅಶ್ವಿನಿ ಗೌಡ ಅವ್ರ ಪಾತ್ರದವ್ರೆ ಚೆನ್ನಾಗಿ ಹೈಲೈಟ್ ಆಗಿ ಚೆನ್ನಾಗಿ. ಅಶ್ವಿನಿ ಗೌಡ ಅವ್ರಿಗೆ ಈ ರೀಲ್ ಅಲ್ಲಿ ಫುಲ್ ಫ್ಯಾನ್ಸ್. ಆ ನಾಮಕ್ಕೂ ಆ ಶರ್ಟ್ಗೂ ಶರ್ಟ್ಗೆ ನಾಮಕ್ಕಷ್ಟೇ ಅಶ್ವಿನಿ ಗೌಡ ಅವರು. ನಾನು ಮಾಲಾನೆ. ಅಶ್ವಿನಿ ಗೌಡ ಅವರು ಒಂದ್ ಸ್ವಲ್ಪ ಅವ್ರೇನು ಅವ್ರ ಹೆಸರು ಮಾಲಾನೇ ಆದ್ರು ಅವ್ರ ಅಶ್ವಿನಿ ಗೌಡ ಅವರಾಗೆ ಒಂದೊಂದ್ಸರಿ ಆವಾಜ್ ಆಗ್ತಾ ಇರ್ತಾರೆ. ಏಯ್
ಆದ್ರೆ ಒಂಚೂರು ತುಂಬಾ ತಿಕ್ಕ ಉರ್ಸಿರ್ತಾಳೆ, ನನ್ಗೆ ಅವಾಗ ಕೋಪ ಬರುತ್ತೆ ಅಷ್ಟೇ. ಓ ಮೈ ಗಾಡ್, ನಾನೇನು ಡೀಪ್ ಲ್ಯಾಂಗ್ವೇಜ್. ಇರೋದೇ ನಾವ್ ಮಾತಾಡೋದು, ನಮ್ಗೇನೆ ಏನೋ ಮುಚ್ಚು ಮರೆ ಮಾಡಿ ಮಾತಾಡಕ್ ಬರಲ್ಲ. ಇಲ್ಲಿಂದ ಮುಚ್ಚು ಮರೆ ಮಾಡಿ ಮಾತಾಡಕ್ ಬರಲ್ಲ. ನಾವ್ ಇಲ್ಲಿಂದ ರಿಯಲ್ ಆಗಿ ಮಾತಾಡ್ತೀವಿ ಅಷ್ಟೇ. ಅದೇ ಡೀಪ್ ಲ್ಯಾಂಗ್ವೇಜ್, ರೆಸ್ಪೆಕ್ಟೇ ಇಲ್ಲ. ನೀನ್ ಆ ತರ ಉರ್ಸಿರ್ತೀಯ ನಮ್ಗೆ. ನಾನೇ ಬೇಕಾದ್ರೆ ನಿನ್ಗೆ ನೀನ್ ನನಗೆ ಎಷ್ಟು ಉರ್ಸಿರ್ತೀಯ ಅದನ್ನ ಯೋಚನೆ ಮಾಡಿ ನೀವು. ಓ ಚಿಕ್ಕ ಮಗು ಅಂತ ಉಫ್ಫು ಅಂದ್ಬಿಟ್ಟು ಕೊಟ್ಬಿಟ್ಟು ಕಿಸ್ ಕೊಟ್ಟು ಕಳ್ಸ್ಬಿಡ್ಬೇಕು. ಯಾಕೆ ನಿನಗ ನೀನ್ ಚಿಕ್ಕ ಮಕ್ಳ ತರ ನಡ್ಕತೀಯ ನಮ್ಮ ಹತ್ರ. ಒಂದೊಂದ್ಸಲ ಹೇಳ್ಬೇಕಾದ್ರೆ ಮೆಣಸಿನ್ಕಾಯಿ ಇಕ್ಕಡಂಗ ಆಡ್ಬಿಟ್ಟಿರ್ತಾಳೆ. ಏನು ನಾವು ಅವಾಗ ನನಗ್ ಬರೋ ಕೋಪ ಟೆರೇಸ್ ಇಂದ ಎತ್ತು ಒದ್ದಾಚ್ಕ ಹಾಕ್ಬಿಡ್ಬೇಕು ಇವಳ ಹತ್ರ ಅನ್ನಷ್ಟು ಕೋಪ ಬರ್ತದೆ. ಅದ್ರ ಹಂಗೆ ಮಾಡಕ್ ನಮ್ಮ ಹೊತ್ತೆಗೆ ನಾನು 10 ಸರಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಹ್ಞೂ 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 ಅಂತಾರೆ ಅವ್ರು. 20 ಸರಿ ಪ್ರಾಕ್ಟೀಸ್ ಮಾಡ್ಲಿ, ನನ್ಗೆ ಅದು ಪ್ರಾಬ್ಲಮ್ಮೇ ಅಲ್ಲ. ಮಾಡು ಕ್ಯಾಮ್ರಾ ಆನ್ ಮಾಡು ಆಡ್ ಮಾಡಾದ್ಮೇಲೆ ಹಂಗಲ್ಲ. ಒಂದೊಂದ್ಸಲ ಕ್ಯಾಮ್ರಾ ಆನ್ ಮಾಡ್ದಿದಾಗ ಬಂದ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಬಂದ್ಬಿಡ್ಲಿ ಒಂದೇ ಸಲ, ತಿರ್ಗಿ ಇನ್ನೊಂದ್ಸಲ ಹೇಳೋದು ತಪ್ಪಾಯ್ತದೆ. ಅದಕ್ಕೆ ನೀನ್ ಕ್ಯಾಮ್ರಾ ಆನ್ ಮಾಡೋದು ಇಲ್ಲ, ನೀನ್ ಪ್ರಾಕ್ಟೀಸ್ ಮಾಡು. ಆ ಕ್ಯಾಮ್ರಾ ಆನ್ ಮಾಡಿದಾಗ ನನಗೆ ಬರಲ್ಲ. ಅದಕ್ಕೆ ಮುಂಚೆ ಚೆನ್ನಾಗಿ ಹೇಳಿರ್ತೀನಿ, ಅದಕ್ಕೆ ನೀನ್ ಕ್ಯಾಮ್ರಾ ಆನ್ ಮಾಡು ಅಂತ ನಾನು ನಿನ್ಗೆ. ಅದು ಒಂದು 5 ನಿಮಿಷದ ರೀಲಲ್ಲಿ ನಾನು 5 ನಿಮಿಷ ವಿಡಿಯೋ ಆಗಿರುತ್ತೆ, ಒಂದೇ ಒಂದು ಡೈಲಾಗು. ಅದನ್ನ ಹುಡುಕಿ ಕತ್ತರಿಸ್ಕೋಬೇಕು ನೀನ್ ನಡೆ ಬರ ಅಂತ. ರಿಯಲ್ ಲೈಫಲ್ಲಿ ಇವೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾರೆ. ನನ್ನ ರೀಲಲ್ಲಿ ಏನೇನು ಎಕ್ಸ್ಪ್ರೆಷನ್ ಕೊಡ್ತಾರೆ, ನಿಜ ಜೀವನದಲ್ಲಿ ಅದಕ್ಕಿಂತ ಘನಘೋರ ಭಯಂಕರವಾದ ಎಕ್ಸ್ಪ್ರೆಷನ್ ಕೊಡ್ತಾರೆ ಇಬ್ರುನುವೆ. ಅವಾಗ ಅಷ್ಟೆಲ್ಲ ಮಾಡೋರ್ಗೆ ಸುಮ್ನೆ ಅದನ್ನ ಮತ್ತೆ ಮಾಡಿ ಅಂದ್ರೆ ಮಾಡಕ್ ಬರಲ್ಲ. ಪ್ರತಿಯೊಬ್ಬರಿಗೂ ಅಷ್ಟೇ ಕ್ಯಾಮ್ರಾ ಹಿಂಗ್ ಮುಖದ ಮೇಲೆ ಹಿಡಿದು ಬಿಟ್ರೆ ಎಂತವ್ರಿಗೂ ಆಕ್ಟಿಂಗ್ ಮಾಡಕ್ ಬರಲ್ಲ. ಮಕ್ಕದ ಮೇಲೆ ಎಲ್ಲಿ ಹಿಡಿದಿದ್ ಮಕ್ತಿಂದ ಎಷ್ಟು ದೂರ ಅದೇ ಅಲ್ಲ. ನಿನ್ಗೆ ಹಿಡಿದಾಗ ಅವಾಗ ಏನೇನೋ ಹೇಳ್ಬಿಡೋಣ ಅನ್ನಷ್ಟು ಟೆನ್ಷನ್ ಆಗ್ಬಿಡ. ಅದೇ ನೀನ್ ತಿಕ್ಕ ಮುಚ್ಕೊಂಡು ಹೋಗಿ ಅಂತೀವಿ. ಅವಾಗ ಫುಲ್ ವೀಪ್ ಲ್ಯಾಂಗ್ವೇಜ್ ಈ ವ್ಲಾಗ್ ಅಲ್ಲಿ ಕ್ಷಮೆ ಇರಲಿ, ಇದನ್ನೆಲ್ಲ ಕತ್ತರಿಸಿ ಬಿಸಾಕ್ತೀನಿ. ಹೋಗಿ ತಿಕ್ಕ ಮುಚ್ಕೊಂಡು ನೈಸ್ ಮಾತಾಡ್ತೀವಿ. ಏನೇನು ಇವ್ರದ್ದೆಲ್ಲ ಬರೀ ಇಂಥದೇ. ಇವ್ರ ಹೆಂಗೆ ಹೆಂಗಂದ್ರೆ ನಾನು 1000 ಸರಿ ಹೇಳ್ಕೊಟ್ಟಿದ್ದೀನಿ. ನಾನು ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋದ. ಉತ್ತರಕ್ಕಿಂತ ಪೀಠಿಗೆ ಒಂದು 20 ನಿಮಿಷ ಇರುತ್ತೆ. ಸೊ ಮತ್ತೆ ಮಿಸ್ಟೇಕು, ನನ್ನ ಮಿಸ್ಟೇಕ್ ಏನಾದ್ರು ಇದ್ರೆ ಅದು ಕಮೆಂಟಲ್ಲಿ ತಿಳಿಸಿ. ಮುಂದೆ ಏನ್ ಬ್ಲಾಗ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು. ಮಾಡಿದ್ರು ಅವ್ರು ಖುಷಿ ಪಟ್ಟೆ ನೋಡ್ತಾರೆ. ಹಂಗಂತ ನೀವೇ ಬ್ರಹ್ಮಿಸ್ಕೊಬೇಕು ಅಂತ ಅವ್ರು ಒತ್ತಿ ಹೇಳೋದು. ಬೇಕಾದ್ರೆ ಕಮೆಂಟ್ ಅಲ್ಲಿ ಹಾಕಿಲ್ಲ ಅಂದ್ರೆ ಆಂಟಿ ನೀವು ಮಾಡಿ ಆಂಟಿ ಚೆನ್ನಾಗಿ ಮಾಡ್ತೀವಿ. ಹಾಕಿಲ್ಲ ಅಂದ್ರೆ ನಿಮ್ ಮನೆದವ್ರ ಮೇಲೆ ಏನೋ ತರನ ಬ್ಲಾಕ್ ಮೇಲ್ ಮಾಡಬೇಡ. ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಟಾಟಾ ಬೈ ಬಾಯ್.